ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಪಾಂಡವರು ಮತ್ತು ಕೌರವರ ಬಗ್ಗೆ ಹೇಳುತ್ತೇನೆ. ಮಹಾಭಾರತವೆಂದರೆ ಅದುವೇ ಪಾಂಡವರು ಮತ್ತು ಕೌರವರ ನಡುವಿನ ಮಹಾನ್ ಯುದ್ಧ. ಪಾಂಡವರು 5 ಜನರಾದರೆ ಕೌರವರು 100 ಜನರು. ಆದರೆ ಮಹಾಭಾರತ ಯುದ್ಧದಲ್ಲಿ 5 ಜನರಿದ್ದ ಪಾಂಡವರು ಸೇನೆಯ 100 ಜನರಿದ್ದ ಕೌರವರ ಸೇನೆಯನ್ನು ಸೋಲಿಸುವುದರ ಮೂಲಕ ಮಹಾಭಾರತ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಚಾರವೆಂದರೆ, ಪಾಂಡುವಿನ ಮಕ್ಕಳನ್ನು ಪಾಂಡವರೆಂದು ಕರೆದರೆ ಧೃತರಾಷ್ಟ್ರನ ಮಕ್ಕಳನ್ನು ಧೃತರಾಷ್ಟ್ರರೆಂದಾಗಲಿ ಅಥವಾ ಧೃತರಾಷ್ಟ್ರನ ಮಕ್ಕಳೆಂದಾಗಲಿ ಏಕೆ ಕರೆಯಲಿಲ್ಲ? ಅವರನ್ನೇಕೆ ಕೌರವರು ಎಂದು ಕರೆಯುತ್ತಿದ್ದರು? ರಾಜ ಪಾಂಡುವಿನ ಮಕ್ಕಳಾದ ಯುಧಿಷ್ಠಿರನನ್ನು ಮತ್ತು ಆತನ ಸೋದರರನ್ನು ಪಾಂಡವರು ಎಂದು ಕರೆಯಲಾಗುತ್ತಿತ್ತು. ಆದರೆ ಧೃತರಾಷ್ಟ್ರನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಗುತ್ತಿತ್ತು. ಮಹಾಭಾರತದ ಕಥೆಯ ಪ್ರಕಾರ ರಾಜ ವಿಚಿತ್ರವೀರ್ಯನಿಗೆ 2 ಮಕ್ಕಳಿದ್ದರು. ಅವರೇ ಪಾಂಡು ಮತ್ತು ಧೃತರಾಷ್ಟ್ರ. ರಾಜ ಪಾಂಡುವಿನ ಹೆಸರಿನ ನಂತರ ಅವನ 5 ಜನ ಮಕ್ಕಳಾದ ಅರ್ಜುನ, ನಕುಲ, ಸಹದೇವ, ಭೀಮ ಮತ್ತು ಯುಧಿಷ್ಠಿರನನ್ನು ಪಾಂಡವರು ಎಂದು ಕರೆಯಲಾಗುತ್ತಿತ್ತು. ಧೃತರಾಷ್ಟ್ರನ ಪತ್ನಿಯಾದ ಗಾಂಧಾರಿಯು ಮಹರ್ಷಿ ವೇದವ್ಯಾಸ ಆಶೀರ್ವಾದದಿಂದ 100 ಜನ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಅವರಲ್ಲಿ ದುರ್ಯೋಧನ ಮತ್ತು ದುಶ್ಯಾಸನರು ಪ್ರಮುಖರಾಗಿದ್ದರು. ಧೃತರಾಷ್ಟ್ರನ ಈ 100 ಜನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಗುತ್ತಿತ್ತು. ಧೃತರಾಷ್ಟ್ರನ ಮಕ್ಕಳನ್ನು ಕೌರವರು ಎಂದು ಏಕೆ ಕರೆಯುತ್ತಾರೆ ಎಂಬುದು ಕುರಿತು ಕೇವಲ ಕೆಲವು ಜನರಿಗೆ ಮಾತ್ರ ತಿಳಿದಿತ್ತು. ಈ ರಾಜವಂಶದಲ್ಲಿ ಕುರು ಎನ್ನುವ ರಾಜನಿದ್ದನು. ಅವನ ಹೆಸರಿನ ನಂತರ ಈ ರಾಜವಂಶಕ್ಕೆ ಕುರುವಂಶ ಎಂದು ಹೆಸರು ಬಂದಿತ್ತು. ಧೃತರಾಷ್ಟ್ರನ ಹಾಗೂ ಧೃತರಾಷ್ಟ್ರನ ಮಕ್ಕಳ ರಾಜ ಕುರುವಿನ ವಂಶರಾಗಿದ್ದರಿಂದ ಧೃತರಾಷ್ಟ್ರನ 100 ಜನ ಮಕ್ಕಳನ್ನು ಕೌರವರು ಎಂದು ಕರೆಯಲಾಯಿತು. ಕೌರವ ಎನ್ನುವ ಪದದ ಇನ್ನೊಂದು ಅರ್ಥವೇ ಕುರು, ರಾಜನ ವಂಶದಲ್ಲಿ ಜನಿಸಿದವರು ಎಂಬಲಾಗುತ್ತಿದ್ದು. ರಾಜ ಕುರುಕ್ಷೇತ್ರ ಎನ್ನುವ ಸ್ಥಳದಲ್ಲಿ ತಪಸ್ಸನ್ನು ಮಾಡಿದನು ಮತ್ತು ಈ ಪ್ರದೇಶದಲ್ಲಿ ಯಾವ ವ್ಯಕ್ತಿ ಮರಣ ಹೊಂದಿರುತ್ತಾನೋ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಎನ್ನುವ ವರವನ್ನು ಪಡೆದುಕೊಂಡಿದ್ದನು. ಈ ಕಾರಣಕ್ಕಾಗಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕೌರವರು ಮತ್ತು ಪಾಂಡವರು ಯುದ್ಧವನ್ನು ಮಾಡುತ್ತಾರೆ. ಹೀಗೆ ಕೌರವರು ಪಾಂಡವರ ಬಗ್ಗೆ ಹೇಳುವುದಾದರೆ ಇನ್ನೂ ದೊಡ್ಡ ವಿಡಿಯೋ ಆಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.